ಎಲ್ಲರಿಗೂ ನಮಸ್ತೆ. ಇದೊಂದು ಕಾಡಲ್ಲಿ ಅರಳುವಂತಹ ಕಾಡು ಪುಷ್ಪ. ದಟ್ಟವಾದ ಕಾಡುಗಳಲ್ಲಿ ಮಳೆಗಾಲದಲ್ಲಿ ಅರಳುವಂತಹ ಅಪರೂಪವಾದ ಆಕರ್ಷಕ ಹೂವು ಇದಾಗಿದೆ. ಈ ಹೂವಿಗೂ ರಾಮಾಯಣಕ್ಕೂ ಒಂದು ರೀತಿಯ ಸಂಬಂಧವಿದೆ. ಅಂದರೆ ಶ್ರೀರಾಮಚಂದ್ರರು ವನವಾಸದಲ್ಲಿದ್ದಾಗ ಸೀತಾದೇವಿಯು ಈ ಹೂವನ್ನು ಕಂಡು ಆಕರ್ಷಿತಳಾಗಿ ಅವಳ ಆಸೆಯನ್ನು ಪೂರೈಸಲು ಶ್ರೀರಾಮನು ಈ ಹೂವನ್ನು ತಂದು ಅವಳ ಮುಡಿಗೆ ಮುಡಿಸುತ್ತಾರೆ. ಇದರಿಂದ ಈ ಹೂವಿಗೆ ಸೀತಾದಂಡೆ ಹೂವು, ಸೀತೆ ಹೂವು ಅಥವಾ ಸೀತಳೆ ಹೂವು ಎಂಬ ಹೆಸರಿದೆ. ಈ ಹೂವಿನ ಸಸ್ಯವು ಮರಗಳ ಕಾಂಡಕ್ಕೆ ಅಂಟಿಕೊಂಡು ಗಾಳಿಯ ತೇವಾಂಶವನ್ನು ಹೀರಿಕೊಂಡು ಬೆಳೆಯುತ್ತದೆ. ಇದು ಹೆಚ್ಚಾಗಿ ಜೂನ್ ತಿಂಗಳಿನಿಂದ ಆಗಸ್ಟ್ ತಿಂಗಳ ಮಳೆಗಾಲದ ಅವಧಿಯಲ್ಲಿ ಅರಳಿ ಒಂದು ಪ್ರಕೃತಿಯೇ ಪೋಣಿಸಿದಂತೆ ಕಂಗೊಳಿಸುತ್ತದೆ. ಗುಲಾಬಿ ಮತ್ತು ಬಿಳಿ ಬಣ್ಣದ ಚುಕ್ಕಿಯನ್ನು ಹೊಂದಿದ್ದು ನರಿಯ ಬಾಲದಂತೆ ಉದ್ದವಾಗಿ ನೇತಾಡ್ತಾ ಇರ್ತದೆ. ಒಮ್ಮೆ ಅರಳಿದರೆ 10-15 ದಿನಗಳ ಕಾಲ ಬಹಳ ತಾಜಾತನದಿಂದ ಕೂಡಿರ್ತದೆ.